ಕೇಂದ್ರ ಬಿಜೆಪಿ ಸರ್ಕಾರದ ಆಡಳಿತ ಅವಧಿಯಲ್ಲಿ ಸಾಲು ಸಾಲು ಪರೀಕ್ಷಾ ಅಕ್ರಮಗಳು ನಡೆಯುತ್ತಿದ್ದು, ನೀಟ್ ಪರೀಕ್ಷೆಯ ಅಕ್ರಮಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಹಾಗೂ ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷರಾದ ಸಿ.ಬಿ. ಶಶಿಧರ್ ಆರೋಪಿಸಿದ್ದಾರೆ. ಇನ್ನು ನೀಟ್ ಅಕ್ರಮವನ್ನು ವಿರೋಧಿಸಿ ದೆಹಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿ ದೌರ್ಜನ್ಯ ನಡೆಸಲಾಗಿದೆ. ಪ್ರತಿಭಟನೆಯನ್ನು ಹತ್ತಿಕ್ಕುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಮೇಲೆ ಅಮಾನವೀಯವಾಗಿ ವರ್ತಿಸಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಪ್ರತಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರ ಮೇಲೂ ಹಲ್ಲೆ ನಡೆಸಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಸಿ.ಬಿ. ಶಶಿಧರ್ ಟೀಕಿಸಿದ್ದಾರೆ. ಇನ್ನು ಕೇಂದ್ರ ಶಿಕ್ಷಣ ಧರ್ಮೇಂದ್ರ ಪ್ರಧಾನ ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕು. ನೀಟ್ ಪರೀಕ್ಷೆಯ ಅಕ್ರಮದಿಂದ ಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಅಕ್ರಮ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ವಿರೋಧಿಸಿ ಭಾರತಾದ್ಯಂತ ವಿದ್ಯಾರ್ಥಿಗಳು ಚಳುವಳಿಯನ್ನು ಹಮ್ಮಿಕೊಂಡಿದ್ದಾರೆ. ಏನು ನೀಟಲ್ಲಾಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಿ ಇದಕ್ಕೆ ಉತ್ತರದಾಯಿತ್ವ ಅಕೌಂಟಬಿಲಿಟಿ ಯಾರು ಕೊಡಬೇಕು? ಎಜುಕೇಷನ್ ಮಿನಿಸ್ಟರ್ ಆದ ಪ್ರಧಾನ್ ಅವರು ಅವ್ರದ್ದು ರಾಜೀನಾಮೆಯನ್ನು ಆಗ್ರಹಿಸಿ, ಮೂರನೇದು ನೀಟಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸರಿ ಆಯಿತು, ಮತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಮತ್ತೊಮ್ಮೆ ಒಂದು 45 ದಿವಸ ಬಿಟ್ಟು ಎರಡನೇ ಸರಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಎಕ್ಸಾಮ್ನ ಮಾಡುತ್ತೆ. ಈ ಟೈಮಲ್ಲಿ ಬಹಳಷ್ಟು ಜನ ಖಿನ್ನತೆಗೆ ಒಳಗಾಗಿ, ಅಂದರೆ ನೀಟ್ ಎಕ್ಸಾಮ್ ತಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು 21 ವಿದ್ಯಾರ್ಥಿಗಳು ಮರಣ ಹೊಂದಿದ್ದಾರೆ, ಅಂದರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ, ಕೇಂದ್ರ ಸರ್ಕಾರ ಕಾಂಪನ್ಸೇಷನ್ 1 ಕೋಟಿ ಕೊಡಬೇಕು ಅಂತ ಮೂರು ಆಗ್ರಹ. 1 ಕೋಟಿ ಕಾಂಪನ್ಸೇಷನ್ ಕೊಡಬೇಕು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಎರಡನೇದು ಪ್ರಧಾನ್ ಅವರ ರಾಜೀನಾಮೆ. ಮೂರನೇದು ವಿಸ್ತೃತವಾದ ತನಿಖೆ. ಈ ಮೂರನ್ನು ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇತ್ತು. 20ನೇ ತಾರೀಕು ಸಂಸತ್ ಮುತ್ತಿಗೆ ಹಾಕಬೇಕು ಮತ್ತು ಸಂಸತ್ ಚಲೋ ಎನ್ನುವ ಚಳುವಳಿಯನ್ನು ವಿದ್ಯಾರ್ಥಿ ಮಿತ್ರರು ಹಮ್ಮಿಕೊಂಡಿದ್ದರು. ಶಾಂತಿಯುತವಾಗಿ ನಡೀತಿದ್ದ ಈ ಸಭೆಗೆ ಮತ್ತು ಏನು ಅದರದ್ದೊಂದು ಪೆರೇಡ್ ನಡೀತಾ ಇತ್ತು, ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಕಾಲ್ನಡಿಗೆ ಜಾಥಾ ಹೋಗ್ತಿರ್ಬೇಕಾದ್ರೆ ದೆಹಲಿಯ ಪೊಲೀಸರು ವಿದ್ಯಾರ್ಥಿಗಳನ್ನು ಲಾಠಿ ಚಾರ್ಜ್ ಮೂಲಕ ಥಳಿಸಿದ್ದಾರೆ. ನಮಗೆ ಗಾಬರಿ ಮತ್ತು ಆತಂಕ ಹುಟ್ಟಿಸಿದ್ದೇನಪ್ಪ ಅಂದರೆ, ಪೊಲೀಸ್ನವ್ರು ಬರೀ ಲಾಠಿ ಚಾರ್ಜ್ ಮಾಡಲಿಲ್ಲ, ಒಂದೊಂದು ಮಕ್ಕಳಿಗೆ ಹೇಗೆ ಹೊಡೆದಿದ್ದಾರೆ ಅಂದರೆ, ಒಂದು ಹೆಣ್ಣು ಮಗುದು ತೋರಿಸ್ತಾ ಇದೆ. ನಮಗೆ ಹೊಡಿಬಾರದ ಜಾಗದಲ್ಲೆಲ್ಲ ಹೊಡೆದಿದ್ದಾರೆ, ನಮಗೆ ತೋರ್ಸೋಕ್ಕಾಗ್ತಿಲ್ಲ, ಹೇಳೋಕ್ಕಾಗ್ತಿಲ್ಲ. ವಿಜುವಲ್ಸ್ ಎಲ್ಲ ಬಂದಿದ್ದಾರೆ. ಒಬ್ಬ ಪೊಲೀಸ್ ಅಂತೂ ಸ್ಟಿಕ್ನ ತಗೊಂಡು ಈ ಥರ ತುರ್ಕೋದಲ್ಲ, ಚುಚ್ಚೋ ಥರದಲ್ಲಿ ಬಿಲೋದ ಬಾಡಿಗೆ ಹೆಣ್ಣುಮಕ್ಕಳಿಗೆ ಅಟೆಂಡ್ ಮಾಡ್ತಿರೋ ವಿಡಿಯೋಗಳನ್ನು ಎಷ್ಟು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಅಂದರೆ, ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಆ ಥರ ನಿಜವಾಗ್ಲೂ ನಡೆದಿದೆ. ಆನಂದ್ ತಿಪಟೂರು, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.